ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಬ್ರೈಡಲ್ ಶೂಟನ್ನು ಮಾಡಿದ್ವಿ. ಇದು ಬ್ರೈಡಲ್ ಶೂಟ್ ಅಂತಲ್ಲ, ಸ್ಟೂಡೆಂಟ್ಸ್ಗೆ ಹೈ ಫ್ಯಾಷನ್ ಲುಕ್ ಡೆಮೋ ತೋರಿಸಿದ್ವಿ. ಸೊ ವೆಸ್ಟರ್ನ್ ಲುಕ್ ಯಾವ ಥರ ಮಾಡೋದು, ಸ್ಮೋಕಿ ಐಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ವಿ ಇದರಲ್ಲಿ. ಸೊ ಇದು ಅಕಾಡೆಮಿ ನಮ್ಮದು ಇರೋದು ಹುಬ್ಬಳ್ಳಿಯಲ್ಲಿ. ಸೊ ಯಾರಿಗಾದರೂ ಕೋರ್ಸಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಅವರು ಕೋರ್ಸ್ನ ಜಾಯಿನ್ ಮಾಡ್ಬೋದು. ಸೊ ಇಮಿಡಿಯೇಟ್ ನಾವು ಡೆಮೋ ತೋರಿಸಿದ ತಕ್ಷಣ ಸ್ಟೂಡೆಂಟ್ಸ್ ಅವರವರೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಕಂಟಿನ್ಯೂಸ್ ಆಗಿ ಅವರು ಪ್ರಾಕ್ಟೀಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ನಾವು ಏನು ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ, ನಾವು ಸ್ಟೂಡೆಂಟ್ಸ್ಗೂ ಅದನ್ನೇ ಪ್ರಾಡಕ್ಟ್ಸನ್ನು ಕೊಡೋದು. ಸೊ ಇದರಲ್ಲಿ ಯಾವ್ದ್ಯಾವ್ದು ಪ್ರಾಡಕ್ಟ್ಸ್, ಹ್ಯಾಂಡ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ, ನಾವು ಸ್ಟೂಡೆಂಟ್ಸ್ಗೆ ಅದನ್ನೇ ಕೊಡೋದು. ನೋಡಿ ಯಾವ ಥರ ಲುಕ್ ಬಂದಿದೆ ಅಂತ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ಹೇಳಿ ಫ್ರೆಂಡ್ಸ್. ಸೊ ನಿಮಗೂ ಈ ಥರ ಏನಾದರೂ ಮೇಕಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತಾ ಇದ್ದರೆ ಅಥವಾ ಮೇಕಪ್ ಕಲಿಬೇಕಂತಿದ್ರೆ ಸೊ ನೀವು ನಮ್ಮ ಅಕಾಡೆಮಿಯನ್ನು ಜಾಯಿನ್ ಮಾಡ್ಬೋದು. ನಾನು 100% ಶೋರ್ ಕೊಡ್ತೀನಿ. ಸೊ ಕೋರ್ಸ್ ಮುಗಿಯೋದ್ರೊಳಗಡೆ ನೀವು ಸೇಮ್ ನಾನು ಯಾವ ಥರ ಮಾಡ್ತೀನಿ ಅದೇ ಥರನೇ ನೀವು ಮೇಕಪ್ ಮಾಡ್ಬೋದಂತ. ಸೊ ಇದು ಗ್ಲಾಸಿ ಲುಕ್ ಮೇಕಪ್ ಇತ್ತು ನೋಡಿ ಫ್ರೆಂಡ್ಸ್. ಇದು ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಯಾವ ರೀತಿ ಅವ್ರ ಲುಕ್ ಬಂದಿದೆ ಅಂತ. ಕೆಲವೊಬ್ಬರೆಲ್ಲ ದೂರಿಂದ ತೋರಿಸಿ ಇದನ್ನು ಮಾಡಿಬಿಡ್ತಾರೆ. ಸೊ ಬಟ್ ನಮ್ಮ ಅಕಾಡೆಮಿಯಲ್ಲಿ ಆ ಥರ ಇಲ್ಲ. ಸ್ಟೂಡೆಂಟ್ಸನ್ನ ನಾವು ಹತ್ತಿರ ನಿಲ್ಲಿಸ್ಕೊಂಡು ಮೇಕಪ್ ಮಾಡೋದನ್ನು ತೋರಿಸ್ತೀವಿ. ಬ್ರಷ್ ಯಾವ ರೀತಿ ನಾವು ನಡೆಸ್ತೀವಿ, ಯಾವ ರೀತಿ ಬ್ರಷ್ ಮೂಮೆಂಟ್ಸ್ ಇರುತ್ತೆ, ಯಾವ ರೀತಿ ಬ್ಲೆಂಡ್ ಮಾಡಬೇಕು, ಯಾವ ರೀತಿ ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡಬೇಕು. ಸೊ ಇದರಲ್ಲಿ ನಾವು ಎಲ್ಲ ಥರದ್ದು ಬ್ರ್ಯಾಂಡನ್ನು ಯೂಸ್ ಮಾಡ್ತೀವಿ, ಎಸ್ಪೆಷಲಿ ಹ್ಯಾಂಡ್ ಬ್ರ್ಯಾಂಡ್ಸ್. ಸೊ ಹ್ಯಾಂಡಲ್ಲಿ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ. ಸೊ ಹುಡಾ ಬ್ಯೂಟಿ, ಡಿಯೋರ್, ಕೆ ಬ್ಯೂಟಿ, ಕ್ರೈಲನ್, ಆಮೇಲೆ ಎಸ್ಟಿ ಲಾಡರ್, ಡಿಯೋರ್, ತುಂಬ ಬ್ರ್ಯಾಂಡ್ಸ್ ಇದೆ ಫ್ರೆಂಡ್ಸ್. ಸೊ ಕೆಲವು ಸ್ಟೂಡೆಂಟ್ಸ್ಗೆ ಕಲ್ತಿರ್ತಾರೆ ಬೇರೆ ಅಕಾಡೆಮಿಯಲ್ಲಿ, ಬಟ್ ಯಾವ ಪ್ರಾಡಕ್ಟ್ಸ್ನ ಎದಕ್ಕೆ ಯೂಸ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತಲೇ ಗೊತ್ತಿರೋಂಗಿಲ್ಲ. ಸೊ ನೀವು ನೋಡ್ಬೋದು ಯಾವ ರೀತಿ ನಾನು ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಂತ. ಸೊ ನೆಕ್ಸ್ಟ್ ಏನೇ ಸ್ಟೂಡೆಂಟ್ಸ್ಗೂ ಡೆಮೋ ಇರುತ್ತೆ. ಸೊ ಅವರೇ ಒಂದು ಲುಕ್ಕನ್ನು ಈ ಥರ ಕ್ರಿಯೇಟ್ ಮಾಡಬೇಕು ಅವರು. ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸೊ ನಿಮಗೂ ಈ ರೀತಿ ಏನಾದರೂ ಕಲಿಬೇಕಂತಿದ್ರೆ ನೀವು ಬೇಗನೆ ನಮ್ಮ ಅಕಾಡೆಮಿಯನ್ನು ಜಾಯಿನ್ ಮಾಡ್ಕೋಬಹುದು. ಅಥವಾ ಯಾಕಂದರೆ ಇವಾಗ ಮೇಕಪ್ ಇಂಡಸ್ಟ್ರಿ ತುಂಬ ಬೂಮ್ ಆಗ್ತಾ ಇದೆ. ಸೊ ಅದರಲ್ಲಿ ನೀವು ಒಳ್ಳೆಯ ಹೆಸರು ಮಾಡಬೇಕು, ಒಳ್ಳೆಯ ಇದನ್ನು ಮಾಡಬೇಕಂತಂದರೆ ನೀವು ಕಂಪ್ಲೀಟ್ ಯಾರಾದರೂ ಗೈಡೆನ್ಸ್ ಮಾಡ್ತಾ ಇರಬೇಕು ನಿಮಗೆ. ಅಲ್ಲದೆ ಅವ್ರ ಗೈಡೆನ್ಸ್ ಥ್ರೂ ನೀವು ಮೇಕಪ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದಾದಮೇಲೆ ನಾವು ಇಂಟರ್ನ್ಶಿಪ್ ಅಂತ ಕೊಡ್ತೀವಿ ಸ್ಟೂಡೆಂಟ್ಸ್ಗೆ. ಸೊ ಅವ್ರು ನಮ್ಮ ಜೊತೆಯಲ್ಲಿ ಬ್ರೈಡ್ಸ್ ಬರ್ಬೋದು. ಸೊ ನಮ್ಮ ಜೊತೆ ವರ್ಕ್ ಮಾಡ್ಬೋದು. ಸೊ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಅವರು ಕೂಡ ಮೇಕಪ್ಪನ್ನು ಮಾಡ್ಬೋದು.